ಸ್ನೇಹಿತರೆ, ನಾನಿವತ್ತು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಿರೋದು ಇತ್ತೀಚೆಗೆ ತಾನೇ ಬಿಡುಗಡೆಯಾಗಿರುವ ಬೆಂಗಾಲಿ ಹಾಗೂ ಹಿಂದಿ ಭಾಷೆಯ ಕನಗೋಲಿ ಎಂಬ ಮಿಸ್ಟರಿ ಕ್ರೈಮ್ ಥ್ರಿಲ್ಲರ್ ವೆಬ್ ಸೀರೀಸ್. ಈ ಸೀರೀಸ್ ನ ಕಾನ್ಸೆಪ್ಟ್ ಏನಂದ್ರೆ, ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಕತ್ರಿಯನ್ನ ಯೂಸ್ ಮಾಡಿ ಸುಂದರವಾಗಿರುವ ಹುಡುಗಿಯರನ್ನ ಟಾರ್ಗೆಟ್ ಮಾಡಿ ಬ್ಯಾಕ್ ಟು ಬ್ಯಾಕ್ ಕೊಲೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಪೊಲೀಸ್ ಆಫೀಸರ್ ಆಗಿರುವ ಚಿತ್ರದ ಹೀರೋ ವಿಕ್ರಮ್ ಈ ಕೇಸನ್ನ ಟೇಕಪ್ ಮಾಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಹೋದ ಹಾಗೆ ಹಲವಾರು ಶಾಕಿಂಗ್ ವಿಷಯಗಳು ರಿವೀಲ್ ಆಗೋದಕ್ಕೆ ಶುರುವಾಗುತ್ತವೆ. ಹೀಗೆ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಒಂದು ಸ್ಟೇಜ್ ನಲ್ಲಿ ಚಿತ್ರದ ಹೀರೋನೇ ಆ ಸೀರಿಯಲ್ ಕಿಲ್ಲರ್ ಅಂತ ಪೊಲೀಸ್ ಡಿಪಾರ್ಟ್ಮೆಂಟ್ ಅನುಮಾನ ಪಡೋದಕ್ಕೆ ಶುರು ಮಾಡುತ್ತೆ. ಸೊ ಚಿತ್ರದಲ್ಲಿ ಮುಂದೇನಾಯ್ತು? ಹುಡುಗಿಯರನ್ನ ಕೇವಲ ಕತ್ರಿಯನ್ನ ಯೂಸ್ ಮಾಡಿ ಇಷ್ಟೊಂದು ಬ್ರೂಟಲ್ ಆಗಿ ಕೊಲೆ ಮಾಡ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಯಾರು? ಬೇರೆ ಪೊಲೀಸರು ವಿಕ್ರಮೆ ಕೊಲೆಗಾರ ಅಂತ ಇವನ ಮೇಲೆ ಅನುಮಾನ ಪಡೋದಕ್ಕೆ ಕಾರಣವೇನೋ? ಕೊನೆಗೂ ಆ ಸೀರಿಯಲ್ ಕಿಲ್ಲರ್ ನನ್ನ ಕಂಡುಹಿಡಿಯೋದಕ್ಕೆ ಸಾಧ್ಯವಾಯ್ತಾ ಇಲ್ವಾ? ಹಾಗೂ ಚಿತ್ರದಲ್ಲಿ ರಿವೀಲ್ ಆಗುವ ಬ್ಯಾಕ್ ಟು ಬ್ಯಾಕ್ ಟ್ವಿಸ್ಟ್ ಗಳಾದ್ರೂ ಏನೆಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಚಿತ್ರದ ಮೊದಲ ಸೀನ್ ನಲ್ಲಿ ರಾತ್ರಿ ಹೊತ್ತು ಸಹನಾ ಎಂಬ ಒಬ್ಬಳು ಪ್ರಾಸ್ಟಿಟ್ಯೂಟ್ ಮಹಿಳೆಯನ್ನ ನೋಡ್ತೀವಿ. ಸ್ವಲ್ಪ ಸಮಯದ ನಂತರ ಈಕೆ ಬಳಿ ಒಬ್ಬ ಕಸ್ಟಮರ್ ಬರ್ತಾನೆ. ಆ ಕಸ್ಟಮರ್ ಮೊದಲಿಗೆ ಕ್ಯಾಶುಯಲ್ ಆಗಿ ಮಾತನಾಡ್ತಾ ಸಹನಾಗೆ ಏನೋ ಮಾಡ್ತಾನೆ. ತಕ್ಷಣ ಸಹನಾ ಅವನನ್ನ ದೂರಕ್ಕೆ ತಳ್ತಾಳೆ. ಆಗ ಕೋಪಗೊಂಡ ಆ ವ್ಯಕ್ತಿ ಆಕೆ ಕತ್ತನ್ನ ಕೊಯ್ದು ಅಲ್ಲೇ ಸಾಯಿಸಿ ಬಿಡ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ಬೆಳಿಗ್ಗೆ ಚಿತ್ರದ ಹೀರೋ ಪೊಲೀಸ್ ಆಫೀಸರ್ ವಿಕ್ರಮ್ ನನ್ನ ನೋಡ್ತೀವಿ. ಸ್ನೇಹಿತರೆ, ಈಗ ಅಲ್ಲೇ ಇದ್ದ ಇನ್ಸ್ಪೆಕ್ಟರ್ ರಮೇಶ್ ನ ಮಾತುಗಳಿಂದ ನಮಗೆ ಗೊತ್ತಾಗೋದೇನಂದ್ರೆ, ಚಿತ್ರದ ಮೊದಲ ಸೀನ್ ನಲ್ಲಿ ನಾವು ನೋಡಿದ ಆ ಸಹನಾಳನ್ನ ಆ ಕಿಲ್ಲರ್ ಹೇಗೆ ಕೊಲೆ ಮಾಡಿದ್ನೋ ಅದಕ್ಕೂ ಮುಂಚೆ ಮೀನಾ ಎಂಬ ಮತ್ತೊಬ್ಬಳು ಹುಡುಗಿಯನ್ನ ಸೇಮ್ ಪ್ಯಾಟರ್ನ್ ನಲ್ಲಿ ಕೊಲೆ ಮಾಡಿರ್ತಾನೆ. ಈಗ ಕಮಿಷನರ್ ಇನ್ಸ್ಪೆಕ್ಟರ್ ರಮೇಶ್ ನನ್ನ ಈ ಕೇಸ್ ನಿಂದ ರಿಮೂವ್ ಮಾಡಿ ವಿಕ್ರಮ್ಗೆ ಈ ಕೇಸ್ ಅನ್ನ ಅಸೈನ್ ಮಾಡ್ತಾರೆ. ಈಗ ಇನ್ಸ್ಪೆಕ್ಟರ್ ರಮೇಶ್ಗೆ ತನಗಿಂತ ಜೂನಿಯರ್ ಆಗಿರುವ ವಿಕ್ರಮ್ಗೆ ಈ ಕೇಸ್ ಅನ್ನ ಅಸೈನ್ ಮಾಡಿದ್ರಲ್ಲ ಅಂತ ಅವನ ಮೇಲೆ ಕೋಪ ಶುರುವಾಗುತ್ತೆ. ಈ ಕೇಸ್ ನಲ್ಲಿ ವಿಕ್ರಮ್ಗೆ ಸಹಾಯ ಮಾಡೋದಕ್ಕೆ ಸಬ್ ಇನ್ಸ್ಪೆಕ್ಟರ್ ಆಗಿರುವ ರಂಜಿತ್ ನನ್ನ ಕಮಿಷನರ್ ಅಸೈನ್ ಮಾಡ್ತಾರೆ. ಈಗ ವಿಕ್ರಮ್ ಹಾಗೂ ರಂಜಿತ್ ಮೊದಲಿಗೆ ಕೊಲೆಯಾಗಿರುವ ಮೀನಾಳ ಕೇಸ್ ಫೈಲ್ ಅನ್ನ ಚೆಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಪೊಲೀಸರು ಮೀನಾಳ ಮನೆಯಲ್ಲಿ ಕಲೆಕ್ಟ್ ಮಾಡಿದ ಎವಿಡೆನ್ಸ್ ಗಳನ್ನ ಚೆಕ್ ಮಾಡ್ತಿದ್ದಾಗ ಒಂದು ಸಿಸಿಟಿವಿ ಫುಟೇಜ್ ನ ಇಮೇಜ್ ಸಿಗುತ್ತೆ. ಆ ಫೋಟೋದ ಒಳಗಡೆ ಮೀನಾಳ ಮನೆಗೆ ಹೋಗಿ ಆಕೆಯನ್ನ ಕೊಲೆ ಮಾಡಿರೋದು ಒಬ್ಬಳು ಮಹಿಳೆ ಅಂತ ಗೊತ್ತಾಗುತ್ತೆ. ಈ ಕೇಸ್ ಬಗ್ಗೆನೆ ಪ್ರೆಸ್ ಕಾನ್ಫರೆನ್ಸ್ ಮಾಡ್ತಿದ್ದಾಗ ವಿಕ್ರಮ್ಗೆ ಮತ್ತೊಂದು ಶಾಕಿಂಗ್ ವಿಷಯ ಗೊತ್ತಾಗುತ್ತೆ. ಅದೇನಂದ್ರೆ, ಸ್ವಲ್ಪ ಸಮಯ ಗ್ಯಾಪ್ ನಲ್ಲಿ ಮತ್ತಿಬ್ಬರು ಹುಡುಗಿಯರ ಕೊಲೆಗಳು ಸೇಮ್ ಪ್ಯಾಟರ್ನ್ ನಲ್ಲಿ ನಡೆದಿವೆ ಅಂತ. ತಕ್ಷಣ ವಿಕ್ರಮ್ ತನ್ನ ಟೀಮ್ ಅನ್ನ ಕರೆದುಕೊಂಡು ಕೊಲೆಯಾಗಿರುವ ಮೂವಿ ಡೈರೆಕ್ಟರ್ ಪ್ರಿಯಾಳ ಮನೆಗೆ ಹೋಗ್ತಾನೆ. ಒಳಗಡೆ ಹೋಗಿ ಚೆಕ್ ಮಾಡಿದಾಗ ಈ ಹಿಂದೆ ನಡೆದಿದ್ದ 2 ಕೊಲೆಗಳ ಸೇಮ್ ಪ್ಯಾಟರ್ನ್ ನಲ್ಲೇ ಈ ಕೊಲೆ ಕೂಡ ನಡೆದಿರುತ್ತೆ. ಕಾನ್ಸ್ಟೇಬಲ್ ಗಳಿಗೆ ಏನಾದ್ರೂ ಎವಿಡೆನ್ಸ್ ಗಳು ಸಿಕ್ಕರೆ ಕಲೆಕ್ಟ್ ಮಾಡೋದಕ್ಕೆ ಹೇಳಿ ತಕ್ಷಣ ಕೊಲೆಯಾಗಿರುವ ಮತ್ತೊಂದು ಜಾಗಕ್ಕೆ ಬರ್ತಾನೆ. ಒಳಗಡೆ ಬಂದು ಚೆಕ್ ಮಾಡಿದಾಗ ಇಲ್ಲಿ ಕೊಲೆಯಾಗಿರುವ ಹುಡುಗಿ ಹೆಸರು ಸ್ನೇಹ ಹಾಗೂ ಇವಳೊಬ್ಬಳು ಮೂವಿ ಆಕ್ಟ್ರೆಸ್ ಅಂತ ಗೊತ್ತಾಗುತ್ತೆ. ಸ್ನೇಹ ಕೂಡ ಸೇಮ್ ಅದೇ ಪ್ಯಾಟರ್ನ್ ನಲ್ಲೇ ಕೊಲೆಯಾಗಿರ್ತಾಳೆ. ಆದ್ರೆ ಇಲ್ಲಿ ಸಿಕ್ಕಿರುವ ಎವಿಡೆನ್ಸ್ ಏನಂದ್ರೆ, ಕಿಲ್ಲರ್ ಯೂಸ್ ಮಾಡಿರುವ ಕತ್ರಿ ಅಲ್ಲೇ ಬಿದ್ದಿರುತ್ತೆ. ಹಾಗೂ ಮನೆಯನ್ನ ಚೆಕ್ ಮಾಡ್ತಿದ್ದಾಗ ವಿಜಯ್ ಎಂಬ ಹುಡುಗ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾನೆ. ವಿಕ್ರಮ್ ಹಾಗೂ ರಂಜಿತ್ ಒಂದು ವೇಳೆ ಇವನೇ ಸೀರಿಯಲ್ ಕಿಲ್ಲರ್ ಇರಬಹುದಾ ಅಂತ ಅವನನ್ನ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡೋದಕ್ಕೆ ಶುರು ಮಾಡ್ತಾರೆ. ವಿಜಯ್ ಹೇಳೋದೇನಂದ್ರೆ, ಸರ್, ನಾನೇ ಕೊಲೆಗಾರ ಆಗಿದ್ರೆ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗ್ತಿರ್ಲಿಲ್ವಾ? ನಾನು ಪೊಲೀಸರ ಕೈಗೆ ಯಾಕೆ ಸಿಕ್ಕಿ ಹಾಕಿಕೊಳ್ತಿದ್ದೆ ಅಂತ ಒಂದು ಫ್ಲಾಶ್ ಬ್ಯಾಕ್ ಹೇಳೋದಕ್ಕೆ ಶುರು ಮಾಡ್ತಾನೆ. ಸ್ನೇಹಿತರೆ, ಈ ವಿಜಯ್ ಒಬ್ಬ ಸ್ಟೋರಿ ರೈಟರ್ ಆಗಿದ್ದು ತಾನು ಮಾಡಿರುವ ಕಥೆಯನ್ನ ಹೇಗಾದ್ರೂ ಮಾಡಿ ಮೂವಿ ಮಾಡಿಸ್ಬೇಕು ಅಂತ ತುಂಬಾನೇ ಪ್ರಯತ್ನ ಪಡ್ತಿರ್ತಾನೆ. ಕೊಲೆಯಾಗಿರುವ ಮೂವಿ ಆಕ್ಟ್ರೆಸ್ ಸ್ನೇಹ ಬಳಿ ಹೋಗಿ ತಾನು ರೆಡಿ ಮಾಡಿರುವ ಕಥೆಯನ್ನ ನರೇಟ್ ಮಾಡಿರ್ತಾನೆ. ಸ್ನೇಹ ವಿಜಯ್ ಹೇಳಿದ ಕಥೆಯನ್ನ ಕೇಳಿ ಇವನ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ ಒಪ್ಪಿಕೊಳ್ತಾಳೆ. ಈಗ ತನ್ನ ಕಥೆಯನ್ನ ಯಾರ ಕೈಲಿ ಡೈರೆಕ್ಷನ್ ಮಾಡಿಸೋದು ಅಂತ ಯೋಚನೆ ಮಾಡ್ತಿದ್ದಾಗ ಲೇಡಿ ಡೈರೆಕ್ಟರ್ ಆಗಿರುವ ಪ್ರಿಯಾ ನೆನಪಾಗ್ತಾಳೆ. ಸ್ವಲ್ಪ ಶಾರ್ಟ್ ಟೆಂಪರ್ ಆಗಿದ್ದ ಪ್ರಿಯಾ ಹೇಳಿದ್ದ ಸಮಯಕ್ಕೆ ಸರಿಯಾಗಿ ಬರ್ಲಿಲ್ಲ ಅಂತ ಇವನಿಗೆ ಸರಿಯಾಗಿ ಬೈದಿರ್ತಾಳೆ. ವಿಜಯ್ ಅದನ್ನೆಲ್ಲ ಇಗ್ನೋರ್ ಮಾಡಿ ತಾನು ರೆಡಿ ಮಾಡಿರುವ ಕಥೆಯನ್ನ ಹೇಳಿರ್ತಾನೆ. ಈತ ರೆಡಿ ಮಾಡಿರುವ ಕಥೆ ಪ್ರಿಯಾಗೂ ಇಷ್ಟ ಆಗಿ ತಾನೇ ಡೈರೆಕ್ಷನ್ ಮಾಡ್ತೀನಿ ಅಂತ ಒಪ್ಪಿಕೊಳ್ತಾಳೆ. ಹೀಗೆ ಆಗಾಗ ಮೂವಿ ಶೂಟಿಂಗ್ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ಪ್ರಿಯಾ ಹಾಗೂ ಸ್ನೇಹ ಮನೆಗೆ ಹೋಗ್ತಿರ್ತಾನೆ. ಆ ದಿನ ರಾತ್ರಿ ಕೂಡ ಶೂಟಿಂಗ್ ಬಗ್ಗೆ ಮಾತಾಡೋದಕ್ಕೆ ಅಂತಾನೆ ಸ್ನೇಹ ಮನೆಗೆ ಹೋದಾಗ ಆಕೆ ಬೆಡ್ ನ ಮೇಲೆ ಸತ್ತು ಬಿದ್ದಿರ್ತಾಳೆ. ಆಕೆಯ ಡೆಡ್ ಬಾಡಿ ನೋಡಿ ತುಂಬಾನೇ ಶಾಕ್ ಆದ ವಿಜಯ್ ತಕ್ಷಣ ಪ್ರಿಯಾಗೆ ಕಾಲ್ ಮಾಡಿ ಈ ವಿಷಯವನ್ನ ಇನ್ಫಾರ್ಮ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಾನೆ. ಆದ್ರೆ ಪ್ರಿಯಾಳ ನಂಬರ್ ಸ್ವಿಚ್ ಆಫ್ ಆಗಿದ್ದ ಕಾರಣ ತಕ್ಷಣ ಆಕೆ ಮನೆಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಆಕೆ ಕೂಡ ಸತ್ತು ಬಿದ್ದಿರ್ತಾಳೆ. ಹೀಗೆ ಬ್ಯಾಕ್ ಟು ಬ್ಯಾಕ್ 2 ಡೆಡ್ ಬಾಡಿಗಳನ್ನ ನೋಡಿದ ವಿಜಯ್ಗೆ ಒಂದು ರೀತಿ ಪ್ಯಾನಿಕ್ ಅಟ್ಯಾಕ್ ಆಗಿ ಅಲ್ಲೇ ಮೂರ್ಛೆ ಹೋಗಿ ಬಿದ್ದಿರ್ತಾನೆ.
ಪ್ರೆಸೆಂಟ್ ನಲ್ಲಿ ಆಫೀಸರ್ ವಿಕ್ರಮ್ಗೆ ಈತ ಹೇಳ್ತಿರೋದು ನಿಜ ಇರ್ಬೋದು ಅನ್ಸಿ ಇವನನ್ನ ಮನೆಗೆ ಹೋಗೋದಕ್ಕೆ ಬಿಡುತ್ತಾನೆ. ನಂತರ ಸ್ನೇಹಳ ಮನೆಗೆ ಇನ್ವೆಸ್ಟಿಗೇಷನ್ಗೆ ಅಂತ ಹೋದಾಗ ಆಕೆ ಬಂಗಲೆಗೆ ಒಬ್ಬ ಸೆಕ್ಯೂರಿಟಿ ಇದ್ದ ಅಂತ ಗೊತ್ತಾಗಿ ಅವನನ್ನ ಎನ್ಕ್ವೈರಿ ಮಾಡ್ತಾನೆ. ನೀನು ಸ್ನೇಹಳನ್ನ ಕೊನೆಯದಾಗಿ ಯಾವಾಗ ನೋಡಿದ್ದು ಅಂತ ವಿಚಾರಿಸ್ತಾನೆ. ಸರ್ ಮೇಡಮ್ ಕೊಲೆಯಾದ ದಿನ ಸಂಜೆ 5 ಗಂಟೆಗೆ ಮನೆಯ ಒಳಗಡೆ ಹೋಗ್ತಿದ್ರು, ಆಗಲೇ ಲಾಸ್ಟ್. ಅದಾದ ಮೇಲೆ ಅವರನ್ನ ನಾನು ನೋಡಿರ್ಲಿಲ್ಲ ಅಂತ ಹೇಳ್ತಾನೆ. ಆ ಸೆಕ್ಯೂರಿಟಿ ಹೇಳ್ತಿರೋದು ನಿಜ ಇರ್ಬೋದಾ ಅಂತ ವೆರಿಫೈ ಮಾಡೋದಕ್ಕೆ ಆ ಬಂಗಲೆಯ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಸೆಕ್ಯೂರಿಟಿ ಕೊನೆಯದಾಗಿ ಸ್ನೇಹ 5 ಗಂಟೆಗೆ ಬಂಗಲೆ ಒಳಗಡೆ ಹೋಗ್ತಿರೋದನ್ನ ನೋಡಿದ್ದೆ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದ ಅಲ್ವಾ. ನೋಡಿದ್ರೆ ಸ್ನೇಹ 3 ಗಂಟೆಗೆ ಕೊನೆಯದಾಗಿ ಬಂಗಲೆ ಒಳಗಡೆ ಹೋಗಿರ್ತಾಳೆ, ನಂತರ ವಾಪಸ್ ಹೊರಗಡೆ ಹೋಗಿ ಇರೋದಿಲ್ಲ. ಆದ್ರೆ ಟ್ವಿಸ್ಟ್ ಏನಂದ್ರೆ ಸಂಜೆ 5 ಗಂಟೆಗೆ ಸ್ನೇಹನೇ ಬೇರೆ ಬಟ್ಟೆಗಳನ್ನ ಹಾಕಿಕೊಂಡು ಒಳಗಡೆ ಹೋಗ್ತಿರೋದು ರೆಕಾರ್ಡ್ ಆಗಿರುತ್ತೆ. 3 ಗಂಟೆಗೆ ಮನೆಯ ಒಳಗಡೆ ಹೋಗಿದ್ದ ಸ್ನೇಹ ಹೊರಗಡೆನೆ ಹೋಗದೆ ಮತ್ತೆ ವಾಪಸ್ 5 ಗಂಟೆಗೆ ಮನೆಗೆ ಬರೋದಕ್ಕೆ ಹೇಗೆ ಸಾಧ್ಯ ಅಂತ ತಲೆ ಕೆಡುತ್ತೆ. ಸ್ನೇಹಿತರೆ ಇಲ್ಲಿ ಏನಾಗಿರುತ್ತೆ ಅಂದ್ರೆ ಆ ಸೆಕ್ಯೂರಿಟಿ ಸ್ನೇಹ 3 ಗಂಟೆಗೆ ಮನೆಯ ಒಳಗಡೆ ಹೋಗ್ತಿರೋದನ್ನ ನೋಡಿ ಅರ್ಜೆಂಟ್ ಆಗಿ ಏನೋ ಕೆಲಸ ಇತ್ತು ಅಂತ ಹೊರಗಡೆ ಹೋಗಿರ್ತಾನೆ. ಆತ ವಾಪಸ್ ಬಂದಾಗ ಸಂಜೆ 5 ಗಂಟೆ ಸಮಯ ಆಗಿರುತ್ತೆ. ಆಗ ಮತ್ತೆ ಸ್ನೇಹ ಬಂಗಲೆಗೆ ಬರ್ತಿರೋದನ್ನ ನೋಡಿ ನಾನು ಇಲ್ಲದಿರುವಾಗ ಮೋಸ್ಟ್ಲಿ ಇವರು ಹೊರಗಡೆ ಹೋಗಿದ್ರು ಅನ್ಸುತ್ತೆ ಅಂತ ಅಂದುಕೊಂಡಿರ್ತಾನೆ. ಇದರ ಬಗ್ಗೆನೆ ವಿಕ್ರಮ್ ಹಾಗೂ ರಂಜಿತ್ ಮಾತನಾಡ್ತಿರುವಾಗ ಅಲ್ಲಿಗೆ ಜರ್ನಲಿಸಂ ಸ್ಟೂಡೆಂಟ್ ಆಗಿರುವ ಚಿತ್ರದ ಹೀರೋಯಿನ್ ಶ್ವೇತಾ ಬರ್ತಾಳೆ. ತನ್ನ ಬಗ್ಗೆ ಪರಿಚಯ ಮಾಡಿಕೊಂಡು, ಸರ್ ನೀವು ಇನ್ವೆಸ್ಟಿಗೇಷನ್ ಮಾಡ್ತಿರುವ ಕೇಸ್ನ ಬಗ್ಗೆ ಗೊತ್ತಾಗಿ ನಿಮಗೆ ಅಸಿಸ್ಟೆಂಟ್ ಆಗಿ ಸೇರಿಕೊಳ್ಬೇಕು ಅಂತ ಬಂದಿದ್ದೀನಿ. ನೀವು ಈ ಕೇಸ್ ನಲ್ಲಿ ನನ್ನನ್ನು ಸೇರಿಸಿಕೊಂಡ್ರೆ ನನ್ನ ಜರ್ನಲಿಸಂಗೆ ತುಂಬಾನೇ ಹೆಲ್ಪ್ ಆಗುತ್ತೆ ಅಂತ ರಿಕ್ವೆಸ್ಟ್ ಮಾಡ್ತಾಳೆ. ಮೊದಲೇ ಟೆನ್ಷನ್ ನಲ್ಲಿದ್ದ ವಿಕ್ರಮ್ ಯಾರನ್ನ ಕೂಡ ಸೇರಿಸಿಕೊಳ್ಳೋದಿಲ್ಲ ಅಂತ ಬೈದು ಅಲ್ಲಿಂದ ಹೋಗೋದಕ್ಕೆ ಹೇಳಿಬಿಡುತ್ತಾನೆ. ಅದಕ್ಕೆ ಶ್ವೇತಾ, ಸರ್ ಈ ಕೇಸ್ನ ಬಗ್ಗೆ ನಾನು ಆಗಲೇ ಇನ್ವೆಸ್ಟಿಗೇಷನ್ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ನೀವು ಸ್ವಲ್ಪ ಸಮಯದ ಮುಂಚೆ ಆ ಸಿಸಿಟಿವಿ ಫುಟೇಜ್ ನ ಬಗ್ಗೆ ಮಾತನಾಡ್ತಿರೋದನ್ನ ಕೇಳಿಸಿಕೊಂಡೆ. ಸರ್ ನಿಮ್ಗೊಂದು ವಿಷಯ ಗೊತ್ತಾ, ಕೊಲೆಯಾಗಿರುವ ಸ್ನೇಹಗೆ ಒಬ್ಬಳು ಟ್ವಿನ್ ಸಿಸ್ಟರ್ ಇದ್ದಾಳೆ ಅಂತ ಹೇಳ್ತಾಳೆ. ಈಕೆ ಮಾತುಗಳನ್ನ ಕೇಳಿದ ವಿಕ್ರಮ್, ಹಾಗಾದ್ರೆ 3 ಗಂಟೆಗೆ ಒಳಗಡೆ ಹೋಗಿದ್ದು ಸ್ನೇಹ ಆದ್ರೆ 5 ಗಂಟೆಗೆ ಒಳಗಡೆ ಹೋಗಿದ್ದು ಅವಳ ಅಕ್ಕ ಇರ್ಬೇಕು ಅಂತ ಗೆಸ್ ಮಾಡ್ತಾನೆ. ಮತ್ತೊಂದು ಕಡೆ ಅದೇ ಸಮಯಕ್ಕೆ ಆ ವಿಜಯ್ ಸ್ನೇಹಳ ಅಕ್ಕನಿಗೆ ಕಾಲ್ ಮಾಡಿ ನಿಮ್ಮನ್ನ ಅರ್ಜೆಂಟ್ ಆಗಿ ಮೀಟ್ ಮಾಡ್ಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಆಕೆ ಏನ್ ವಿಷಯ ಅಂತ ವಿಚಾರಿಸಿದಾಗ, ಮೇಡಮ್ ನಿಮ್ಮ ತಂಗಿ ಸ್ನೇಹ ಅವರು ನಮ್ಮ ಮೂವಿಯಲ್ಲಿ ಆಕ್ಟ್ ಮಾಡೋದಕ್ಕೆ ಅಗ್ರಿಮೆಂಟ್ಗೆ ಸೈನ್ ಮಾಡಿದ್ರು, ಅವರೀಗ ಕೊಲೆಯಾಗಿರೋ ಕಾರಣ ನಿಮ್ಮ ಬಳಿ ಅದರ ಬಗ್ಗೆನೆ ಮಾತನಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾನೆ. ಅದಕ್ಕೆ ಆಕೆ ಸರಿ ಮೀಟ್ ಆಗೋಣ ಬನ್ನಿ ಅಂತ ತನ್ನ ಮನೆಯ ಅಡ್ರೆಸ್ ಅನ್ನ ಕೊಡ್ತಾಳೆ. ಈ ಕಡೆ ವಿಜಯ್ನ ಫೋನ್ ಅನ್ನ ಟ್ರ್ಯಾಕ್ ಮಾಡ್ತಿದ್ದ ವಿಕ್ರಮ್ ತಕ್ಷಣ ಆತ ಕಾಲ್ ಮಾಡಿದ್ದಾನೆ ಅಂತ ಗೊತ್ತಾಗಿ ಅವನನ್ನ ಫಾಲೋ ಮಾಡ್ತಾ ಸ್ನೇಹಳ ಅಕ್ಕನ ಮನೆಗೆ ಹೋಗ್ತಾರೆ. ಇನ್ಸ್ಪೆಕ್ಟರ್ ರಮೇಶ್ಗೆ ಹೊರಗಡೆನೆ ವೇಟ್ ಮಾಡೋದಕ್ಕೆ ಹೇಳಿ ತಾನೊಬ್ಬನೇ ಒಳಗಡೆ ಹೋಗ್ತಾನೆ. ಹೀಗೆ ವಿಜಯ್ನನ್ನ ಫಾಲೋ ಮಾಡ್ತಾ ಒಳಗಡೆ ಹೋಗಿದ್ದ ವಿಕ್ರಮ್ ಎಷ್ಟೊತ್ತಾದ್ರೂ ಹೊರಗಡೆ ಬರೋದೇ ಇಲ್ಲ. ಇನ್ಸ್ಪೆಕ್ಟರ್ ರಮೇಶ್ಗೆ ಅನುಮಾನ ಬಂದು ತಕ್ಷಣ ಒಳಗಡೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ಸ್ನೇಹಳ ಅಕ್ಕ ಕೂಡ ಸತ್ತು ಬಿದ್ದಿರ್ತಾಳೆ. ಹಾಗೂ ಟ್ವಿಸ್ಟ್ ಏನಂದ್ರೆ ಒಳಗಡೆ ವಿಜಯ್ ಇರೋದೇ ಇಲ್ಲ, ಬದಲಿಗೆ ವಿಕ್ರಮೆ ತನ್ನ ಕೈಯಲ್ಲಿ ಚಾಕು ಹಿಡಿದುಕೊಂಡು ನಿಂತಿರುತ್ತಾನೆ. ಈಗ ರಮೇಶ್ ಇವನೇ ಸೀರಿಯಲ್ ಕಿಲ್ಲರ್ ಇರ್ಬೇಕು ಅಂತ ವಿಕ್ರಮ್ಗೆ ಗನ್ ಪಾಯಿಂಟ್ ಮಾಡ್ತಾನೆ. ಅದೇ ಸಮಯಕ್ಕೆ ಒಳಗಡೆ ಬಂದ ರಂಜಿತ್ಗೂ ಕೂಡ ವಿಕ್ರಮ್ನ ಕೈಲಿ ಚಾಕು ಇರೋದನ್ನ ನೋಡಿ ತುಂಬಾನೇ ಶಾಕ್ ಆಗುತ್ತೆ. ಸರ್ ಏನಾಯ್ತು ಅಂತ ವಿಚಾರಿಸೋ ಅಷ್ಟರಲ್ಲೇ ವಿಕ್ರಮ್ ಅಲ್ಲಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗ್ತಾನೆ. ವಿಕ್ರಮ್ ಸರಿಯಾಕೆ ತಪ್ಪಿಸಿಕೊಂಡು ಎಸ್ಕೇಪ್ ಆದ್ರು ಅಂತ ಅದನ್ನೇ ಯೋಚನೆ ಮಾಡ್ತಾ ರಂಜಿತ್ ವಾಪಸ್ ಮನೆಗೆ ಬಂದು ನೋಡಿದ್ರೆ ಅವನ ಮನೆಯಲ್ಲಿ ವಿಕ್ರಮ್ ವೇಟ್ ಮಾಡ್ತಿರ್ತಾನೆ. ಈಗ ವಿಕ್ರಮ್ ಅಸಲಿಗೆ ಮನೆಯ ಒಳಗಡೆ ಹೋದಾಗ ನಡೆದದ್ದೇನು ಅಂತ ಎಕ್ಸ್ಪ್ಲೇನ್ ಮಾಡ್ತಾನೆ. ಸ್ನೇಹಿತರೆ ವಿಜಯ್ನ ಮೇಲೆ ಅನುಮಾನ ಪಟ್ಟು ವಿಕ್ರಮ್ ಒಬ್ಬನೇ ಬಂಗಲೆಯ ಒಳಗಡೆ ಹೋಗಿದ್ದ ಅಲ್ವಾ. ರೂಮ್ ನ ಡೋರ್ ಅನ್ನ ಓಪನ್ ಮಾಡಿ ಒಳಗಡೆ ಹೋಗಿ ನೋಡಿದ್ರೆ ಸ್ನೇಹಳ ಅಕ್ಕನ ಡೆಡ್ ಬಾಡಿಯ ಪಕ್ಕದಲ್ಲಿ ವಿಜಯ್ ನಿಂತಿರ್ತಾನೆ. ಆ ವಿಜಯ್ ಸೀರಿಯಲ್ ಕಿಲ್ಲರ್ ಅಂತ ವಿಕ್ರಮ್ ಅವನಿಗೆ ಗನ್ ಪಾಯಿಂಟ್ ಮಾಡ್ತಾನೆ. ಆದ್ರೆ ವಿಜಯ್ ನೋಡಿದ್ರೆ ಅಲ್ಲೇ ಇದ್ದ ಪೌಡರ್ ಅನ್ನ ಇವನ ಮುಖಕ್ಕೆ ಎರಚಿ ಅಲ್ಲಿಂದ ಎಸ್ಕೇಪ್ ಆಗ್ತಾನೆ. ನಂತರ ವಿಕ್ರಮ್ ಸುಧಾರಿಸಿಕೊಂಡು ಆ ಚಾಕುವನ್ನ ಚೆಕ್ ಮಾಡ್ತಿದ್ದಾಗ ಒಳಗಡೆ ಬಂದ ರಮೇಶ್ ಇವನೇ ಕೊಲೆ ಮಾಡಿದ್ದಾನೆ ಅಂತ ಇವನಿಗೆ ಗನ್ ಪಾಯಿಂಟ್ ಮಾಡಿರ್ತಾನೆ. ರಂಜಿತ್ ನಿನ್ಗೆನೆ ಗೊತ್ತಲ್ವಾ, ಆ ರಮೇಶ್ ನನ್ನ ಮೇಲೆ ಸೇಡನ್ನ ತೀರಿಸಿಕೊಳ್ಳೋದಕ್ಕೆ ಒಂದೇ ಒಂದು ಚಾನ್ಸ್ ಸಿಕ್ಕರೆ ಸಾಕು ಅಂತ ಕಾಯ್ತಿದ್ದಾನೆ. ಒಂದು ವೇಳೆ ನಾನು ತಪ್ಪಿಸಿಕೊಳ್ಳದೆ ಅಲ್ಲೇ ಇದ್ದಿದ್ರೆ ನಾನೇ ಸೀರಿಯಲ್ ಕಿಲ್ಲರ್ ಅಂತ ನನ್ನನ್ನ ಅರೆಸ್ಟ್ ಮಾಡ್ತಿದ್ದ, ಅದಕ್ಕೇನೆ ಎಸ್ಕೇಪ್ ಆದೆ ಅಂತ ಹೇಳ್ತಾನೆ. ರಂಜಿತ್ ಖಂಡಿತ ಆ ವಿಜಯ್ ಈ ಕೊಲೆಗಳನ್ನ ಮಾಡ್ತಿರೋದು, ಆದಷ್ಟು ಬೇಗ ಅವನನ್ನ ಅರೆಸ್ಟ್ ಮಾಡಿ ಈ ಕೇಸ್ನಿಂದ ಹೊರಗಡೆ ಬರಬೇಕು ಅಂತ ಹೇಳ್ತಾನೆ. ಮರುದಿನವೇ ರಂಜಿತ್ ವಿಜಯ್ನ ಫೋನ್ ನಂಬರ್ ಅನ್ನ ಟ್ರ್ಯಾಕ್ ಮಾಡಿ ಅವನನ್ನ ಅರೆಸ್ಟ್ ಮಾಡ್ತಾನೆ. ಹೇಳು, ನೀನೆ ತಾನೆ ಹುಡುಗಿಯರನ್ನ ಬ್ಯಾಕ್ ಟು ಬ್ಯಾಕ್ ಕೊಲೆ ಮಾಡ್ತಿರುವ ಆ ಸೈಕೋ ಕಿಲ್ಲರ್. ಸ್ನೇಹಳ ಅಕ್ಕನನ್ನ ಯಾಕೆ ಕೊಲೆ ಮಾಡಿದೆ ಅಂತ ಸರಿಯಾಗಿ ಹೊಡೆದು ವಿಚಾರಿಸಿದಾಗ ಆತ ಮತ್ತೊಂದು ಫ್ಲಾಶ್ ಬ್ಯಾಕ್ ಅನ್ನ ಹೇಳ್ತಾನೆ. ಸ್ನೇಹಿತರೆ ಆ ದಿನ ವಿಜಯ್ ಸ್ನೇಹಳ ಅಕ್ಕನ ಜೊತೆ ಕಾಲ್ ಮಾಡಿ ಮಾತನಾಡಿ ಆಕೆಯನ್ನ ಮೀಟ್ ಮಾಡೋದಕ್ಕೆ ಅಂತ ಬಂಗಲೆಗೆ ಹೋಗಿದ್ದ ಅಲ್ವಾ. ಅಷ್ಟರಲ್ಲೇ ಸ್ನೇಹ ಯಾವ ಪ್ಯಾಟರ್ನ್ ನಲ್ಲಿ ಕೊಲೆಯಾಗಿದ್ಲೋ ಸ್ನೇಹಳ ಅಕ್ಕ ಕೂಡ ಅದೇ ಪ್ಯಾಟರ್ನ್ ನಲ್ಲೇ ಕೊಲೆಯಾಗಿ ಬಿದ್ದಿರ್ತಾಳೆ. ಅದನ್ನು ನೋಡಿ ಶಾಕ್ ಆದ ವಿಜಯ್
ಏನಾಯ್ತು ಅಂತ ನೋಡ್ತಿರುವಾಗ್ಲೇ ಒಳಗಡೆ ಬಂದಿದ್ದ ವಿಕ್ರಮ್ ಇವನೇ ಕೊಲೆ ಮಾಡಿದ್ದಾನೆ ಅಂತ ಗನ್ ಪಾಯಿಂಟ್ ಮಾಡಿರ್ತಾನೆ. ಮೊದಲೇ ತನ್ನ ಮೇಲೆ ಅನುಮಾನ ಪಡ್ತಿದ್ದ ವಿಕ್ರಮ್ ಈ ಬಾರಿ ಖಂಡಿತ ಅರೆಸ್ಟ್ ಮಾಡಿ ಜೈಲಿಗೆ ಕಳುಹಿಸಿ ಬಿಡ್ತಾನೆ ಅಂತ ಹೆದರಿಕೊಂಡ ವಿಜಯ್ ತಕ್ಷಣ ಅಲ್ಲಿಂದ ಎಸ್ಕೇಪ್ ಆಗಿರ್ತಾನೆ. ಈಗ ವಿಜಯ್ ಒಂದು ಮೂವಿ ಮಾಡ್ಬೇಕು ಅಂತ ಸ್ಟೋರಿಯನ್ನ ರೆಡಿ ಮಾಡಿದ್ದ ಅಲ್ವಾ. ಆ ಸ್ಟೋರಿಯನ್ನ ಚೆಕ್ ಮಾಡಿದಾಗ ವಿಕ್ರಮ್ ಹಾಗೂ ರಂಜಿತ್ಗೆ ಒಂದು ವಿಷಯ ಗೊತ್ತಾಗಿರುತ್ತೆ. ಅದೇನಂದ್ರೆ ಈತ ರೆಡಿ ಮಾಡಿದ ಸ್ಟೋರಿಯಲ್ಲೂ ಕೂಡ ಒಬ್ಬ ಸೀರಿಯಲ್ ಸೈಕೋ ಕಿಲ್ಲರ್ ಸುಂದರವಾಗಿದ್ದ ಹುಡುಗಿಯರನ್ನ ಸೀಸರ್ ಗಳನ್ನ ಯೂಸ್ ಮಾಡಿ ಕೊಲೆ ಮಾಡ್ತಿರ್ತಾನೆ. ಈಗ ವಿಕ್ರಮ್ ನೀನು ಬರೆದಿರುವ ಸ್ಟೋರಿಯಲ್ಲಿ ಹೇಗೆ ಕೊಲೆಗಳು ನಡೀತಿದ್ಯೋ ಅದೇ ರೀತಿ ರಿಯಲ್ ಲೈಫ್ ನಲ್ಲೂ ಕೂಡ ಮಾಡ್ತಿದ್ಯಾ ಅಂತ ಮತ್ತಷ್ಟು ಹೊಡಿತಾನೆ. ಆಗ ಶಾಕ್ ಆದ ವಿಜಯ್ ಹೇಳೋದೇನಂದ್ರೆ, ಸರ್ ನನ್ನ ಮಾತನ್ನ ನಂಬಿ ಆ ಕಥೆಯನ್ನ ನಾನು ರೆಡಿ ಮಾಡಿದ್ದಲ್ಲ. ನನ್ನ ಬಳಿ ಮತ್ತೊಬ್ಬ ಸ್ಟೋರಿ ರೈಟರ್ ಕಥೆಯನ್ನ ಹೇಳೋದಕ್ಕೆ ಅಂತ ಬಂದಿದ್ದ. ಆತ ನೋಡೋದಕ್ಕೆ ತುಂಬಾನೇ ಬಡವನ ರೀತಿ ಕಾಣ್ತಿದ್ದ. ಆತ ಹೇಳಿದ್ದ ಕತೆ ತುಂಬಾನೇ ಇಷ್ಟ ಆಗಿ ಅವನಿಗೆ ಗೊತ್ತಾಗದ ಹಾಗೆ ಅದನ್ನ ಮೂವಿ ಮಾಡ್ಬೇಕು ಅಂತ ಇಷ್ಟು ದಿನ ಓಡಾಡ್ತಿದ್ದೆ. ಸರಿ ಆತ ಯಾರು ಅಂತ ವಿಚಾರಿಸಿದಾಗ ಅವನ ಹೆಸರು ಗುರು ಅಂತ ಹೇಳ್ತಾನೆ. ಒಂದು ವೇಳೆ ವಿಜಯ್ ಬಳಿ ಕತೆ ಹೇಳೋದಕ್ಕೆ ಅಂತ ಬಂದಿದ್ದ ಆ ಗುರುನೇ ಕೊಲೆಗಾರ ಇರ್ಬೋದಾ ಅಂತ ತಕ್ಷಣ ಅವನನ್ನ ಟ್ರೇಸ್ ಮಾಡಿ ಅಡ್ರೆಸ್ಗೆ ಬರ್ತಾರೆ. ತಕ್ಷಣ ಅವನನ್ನ ಕೂಡ ಸ್ಟೇಷನ್ಗೆ ಎಳೆದುಕೊಂಡು ಬಂದು ಸರಿಯಾಗಿ ಹೊಡೆದು ಎನ್ಕ್ವೈರಿ ಮಾಡ್ತಾರೆ. ಆತ ಕೂಡ, ಸರ್ ನಾನು ನಿಜವಾಗಿಯೂ ಕೊಲೆಗಳನ್ನ ಮಾಡ್ತಿರುವ ಸೀರಿಯಲ್ ಕಿಲ್ಲರ್ ಅಲ್ಲ. ವಿಜಯ್ ಬಳಿ ನಾನು ಹೇಗೆ ಸ್ಟೋರಿಯನ್ನ ಹೇಳಿದ್ನೋ ಅದೇ ರೀತಿ ಬೇರೆ ಬೇರೆ ರೈಟರ್ ಹಾಗೂ ಪ್ರೊಡ್ಯೂಸರ್ ಗಳ ಬಳಿ ಕೂಡ ಸ್ಟೋರಿಯನ್ನ ಹೇಳಿದ್ದೆ. ಮೋಸ್ಟ್ಲಿ ನನ್ನ ಕಥೆಯನ್ನ ಕೇಳಿದ್ದ ಬೇರೆ ಯಾರೋ ಸೇಮ್ ಅದೇ ಪ್ಯಾಟರ್ನ್ ನಲ್ಲಿ ರಿಯಲ್ ಲೈಫ್ ನಲ್ಲಿ ಕೊಲೆಗಳನ್ನ ಮಾಡ್ತಿರ್ಬೋದು ಅಂತ ಹೇಳ್ತಾನೆ. ಅದೇ ಸಮಯಕ್ಕೆ ವಿಕ್ರಮ್ ನನ್ನ ಹಿಡಿಬೇಕು ಅಂತ ಫಾಲೋ ಮಾಡ್ತಿದ್ದ ಇನ್ಸ್ಪೆಕ್ಟರ್ ರಮೇಶ್ ಟೀಮ್ ನ ಜೊತೆ ಅಲ್ಲಿಗೆ ಬರ್ತಾನೆ. ವಿಕ್ರಮ್ಗೆ ನೀನೆ ಸೀರಿಯಲ್ ಕಿಲ್ಲರ್ ಅಂತ ಇನ್ನೇನೋ ಅರೆಸ್ಟ್ ಮಾಡ್ಬೇಕು ಅನ್ನೋಷ್ಟರಲ್ಲೇ ಒಂದು ಕಾಲ್ ಬರುತ್ತೆ. ವಿಷಯವೇನೆಂದ್ರೆ ಸಿಟಿಯಲ್ಲಿ ಸೇಮ್ ಪ್ಯಾಟರ್ನ್ ನಲ್ಲಿ ಗಾಯತ್ರಿ ಎಂಬ ಮತ್ತೊಬ್ಬಳು ಹುಡುಗಿಯ ಕೊಲೆಯಾಗಿದೆ ಅಂತ. ಈಗ ವಿಕ್ರಮ್ ಇಲ್ಲಿರುವಾಗ ಮತ್ತೊಂದು ಕೊಲೆಯಾಗಿದೆ ಅಂದ್ರೆ ಖಂಡಿತ ಈ ವಿಕ್ರಮ್ ಸೀರಿಯಲ್ ಕಿಲ್ಲರ್ ಅಲ್ಲ ಅಂತ ಇನ್ಸ್ಪೆಕ್ಟರ್ ರಮೇಶ್ಗೆ ಅರ್ಥ ಆಗುತ್ತೆ. ತಕ್ಷಣ ಎಲ್ಲರೂ ಸ್ಪಾಟ್ಗೆ ಹೋಗಿ ನೋಡಿದ್ರೆ ಆ ಸೀರಿಯಲ್ ಕಿಲ್ಲರ್ ಆಕೆಯನ್ನ ಕೂಡ ಅದೇ ಪ್ಯಾಟರ್ನ್ ನಲ್ಲೇ ಕೊಲೆ ಮಾಡಿರ್ತಾನೆ. ಸುತ್ತಮುತ್ತ ಏನಾದ್ರೂ ಎವಿಡೆನ್ಸ್ ಗಳು ಸಿಗ್ಬಹುದಾ ಅಂತ ಚೆಕ್ ಮಾಡ್ತಿದ್ದಾಗ ವಿಕ್ರಮ್ಗೆ ಒಂದು ಮೆಮೊರಿ ಕಾರ್ಡ್ ಸಿಗುತ್ತೆ. ತಕ್ಷಣ ಅದನ್ನ ತೆಗೆದುಕೊಂಡು ಹೋಗಿ ಚೆಕ್ ಮಾಡಿಸ್ತಾನೆ. ಆದ್ರೆ ಅದರ ಒಳಗಡೆ ಯಾರ ವಾಯ್ಸ್ ಕೂಡ ರೆಕಾರ್ಡ್ ಆಗಿರೋದಿಲ್ಲ. ಬದಲಿಗೆ ಆ ಸೀರಿಯಲ್ ಕಿಲ್ಲರ್ ವಿಸಿಲ್ ನಲ್ಲೇ ಹಾಡು ಹೇಳ್ತಿರೋ ರೀತಿ ಮ್ಯೂಸಿಕ್ ರೆಕಾರ್ಡ್ ಆಗಿರುತ್ತೆ. ಹೀಗೆ ಎಷ್ಟೇ ಇನ್ವೆಸ್ಟಿಗೇಷನ್ ಮಾಡಿದ್ರು ಕೂಡ ಆ ಸೈಕೋ ಕಿಲ್ಲರ್ ಬಗ್ಗೆ ಒಂದೇ ಒಂದು ಎವಿಡೆನ್ಸ್ ಕೂಡ ಸಿಗ್ತಿಲ್ವಲ್ಲ ಅಂತ ವಿಕ್ರಮ್ಗೆ ತುಂಬಾನೇ ತಲೆ ಕೆಡುತ್ತೆ. ಕೊನೆಯದಾಗಿ ಕೊಲೆಯಾಗಿರುವ ಗಾಯತ್ರಿ ಎಂಬ ಆ ಹುಡುಗಿಯ ಮನೆಯ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡ್ತಿದ್ದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಗಾಯತ್ರಿ ಕೊಲೆಯಾಗಿ ಸ್ವಲ್ಪ ಸಮಯದ ನಂತರ ಆಕೆ ಮನೆಯ ಬೇಸ್ಮೆಂಟ್ ನಲ್ಲಿ ಸೇಮ್ ಆಕೆ ರೀತಿನೇ ಕಾಣಿಸ್ತಿದ್ದ ಒಬ್ಬಳು ಹುಡುಗಿ ನಡೆದುಕೊಂಡು ಹೋಗ್ತಿರ್ತಾಳೆ. ತಕ್ಷಣ ಗಾಯತ್ರಿಗೆ ಯಾರಾದ್ರೂ ಟ್ವಿನ್ ಸಿಸ್ಟರ್ ಇದ್ರ ಅಂತ ವಿಚಾರಿಸ್ತಾನೆ. ಆದ್ರೆ ಯಾರು ಕೂಡ ಅಕ್ಕ ತಂಗಿ ಇರ್ಲಿಲ್ಲ ಅಂತ ಗೊತ್ತಾಗುತ್ತೆ. ಮೊದಲಿಗೆ ಕೊಲೆಯಾಗಿದ್ದ ಸ್ನೇಹಕ್ಕೇನೋ ಟ್ವಿನ್ ಸಿಸ್ಟರ್ ಇದ್ಲು. ಆದ್ರೆ ಈಗ ಕೊಲೆಯಾಗಿರುವ ಗಾಯತ್ರಿಗೆ ಯಾರು ಕೂಡ ಟ್ವಿನ್ ಸಿಸ್ಟರ್ಸೇ ಇರ್ಲಿಲ್ಲ. ಹೀಗಿರುವಾಗ ಸೇಮ್ ಗಾಯತ್ರಿ ರೀತಿನೇ ಕಾಣ್ತಿರುವ ಹುಡುಗಿ ನಡೆದುಕೊಂಡು ಹೋಗೋದಕ್ಕೆ ಹೇಗೆ ಸಾಧ್ಯ? ಇದರರ್ಥ ಆ ಸೀರಿಯಲ್ ಕಿಲ್ಲರ್ ತನ್ನ ವಿಕ್ಟಿಮ್ ಗಳನ್ನ ಕೊಲೆ ಮಾಡೋದಕ್ಕೆ ಸೇಮ್ ಅವರ ರೀತಿನೇ ಕಾಣುವ ಮಾಸ್ಕ್ ಅನ್ನ ಯೂಸ್ ಮಾಡ್ತಿದ್ದಾನೆ ಅಂತ ಗೊತ್ತಾಗುತ್ತೆ. ಇದನ್ನೇ ಕನ್ಫರ್ಮ್ ಮಾಡಿಕೊಳ್ಳೋದಕ್ಕೆ ತಕ್ಷಣ ಸ್ನೇಹಳ ಬಂಗಲೆಯ ಸಿಸಿಟಿವಿ ಫುಟೇಜ್ ಅನ್ನ ಮತ್ತೊಮ್ಮೆ ಚೆಕ್ ಮಾಡ್ತಾನೆ. ಆಗ ವಿಕ್ರಮ್ಗೆ ಕನ್ಫರ್ಮ್ ಆಗುತ್ತೆ. ಎರಡನೇ ಬಾರಿಗೆ ಅಂದ್ರೆ ಸಂಜೆ 5 ಗಂಟೆಗೆ ಬಂದಿರೋದು ಸ್ನೇಹಳ ಅಕ್ಕ ಅಲ್ಲ, ಬದಲಿಗೆ ಆ ಸೈಕೋ ಕಿಲ್ಲರ್ ಅಂತ. ಈಗ ಆ ಸೈಕೋ ಕಿಲ್ಲರ್ ಮೊಟ್ಟ ಮೊದಲಿಗೆ ಮೀನಾ ಎಂಬ ಒಬ್ಬಳು ಮಹಿಳೆಯನ್ನ ಕೊಲೆ ಮಾಡಿರ್ತಾನೆ. ಆಕೆ ಮನೆಯ ಸಿಸಿಟಿವಿ ಫುಟೇಜ್ ಅನ್ನ ಚೆಕ್ ಮಾಡಿದಾಗ ಆಕೆ ಮನೆಗೆ ಬಂದಿದ್ದ ಒಬ್ಬಳು ಮಹಿಳೆಯ ಮುಖ ಕ್ಯಾಪ್ಚರ್ ಆಗಿರುತ್ತೆ. ಆ ಫೋಟೋದಲ್ಲಿರುವ ಆ ಮಹಿಳೆ ಯಾರು ಅಂತ ವಿಚಾರಿಸಿದಾಗ ಮತ್ತೊಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಅದೇನಂದ್ರೆ ಆ ಫುಟೇಜ್ ನಲ್ಲಿ ಕ್ಯಾಪ್ಚರ್ ಆಗಿರುವ ಆ ಮಹಿಳೆ 15 ವರ್ಷಗಳ ಹಿಂದೆನೆ ತನ್ನ ಊರಲ್ಲಿ ಸತ್ತು ಹೋಗಿರ್ತಾಳೆ. ಹಾಗೂ ಮತ್ತೊಂದು ಶಾಕಿಂಗ್ ವಿಷಯವೇನೆಂದ್ರೆ ಈಗ ಕೊಲೆಗಳು ಯಾವ ಪ್ಯಾಟರ್ನ್ ನಲ್ಲಿ ನಡೀತಿದ್ಯೋ 15 ವರ್ಷಗಳ ಹಿಂದೆ ಆ ಮಹಿಳೆ ಕೂಡ ಸೇಮ್ ಅದೇ ಪ್ಯಾಟರ್ನ್ ನಲ್ಲೇ ಕೊಲೆಯಾಗಿರ್ತಾಳೆ. ಅದೇ ಸಮಯಕ್ಕೆ ಗಾಯತ್ರಿ ಕೊಲೆಯಾದ ಆ ಜಾಗದಲ್ಲಿ ವಿಕ್ರಮ್ಗೆ ಒಂದು ಮೆಮೊರಿ ಕಾರ್ಡ್ ಸಿಕ್ಕಿತ್ತಲ್ವಾ. ಆ ಮೆಮೊರಿ ಕಾರ್ಡ್ ಅನ್ನ ಮತ್ತಷ್ಟು ಚೆಕ್ ಮಾಡಿದಾಗ ಅದರ ಒಳಗಡೆ ಒಬ್ಬ ವ್ಯಕ್ತಿ ಮೊಬೈಲ್ ಅಂಗಡಿಯಲ್ಲಿ ಫೋಟೋ ಕ್ಯಾಪ್ಚರ್ ಮಾಡಿಕೊಂಡಿರೋದು ಸಿಗುತ್ತೆ. ಮತ್ತೊಂದು ಕಡೆ ಶ್ವೇತಾ ಎಲ್ಲ ಮೂವಿ ಟೀಮ್ ಗಳ ಬಳಿ ಹೋಗಿ ರಿಯಲ್ ಆಗಿ ಕಾಣೋ ಹಾಗೆ ಮೇಕಪ್ ಯಾರಾದ್ರೂ ಮಾಡ್ತಾರ ಅಂತ ವಿಚಾರಿಸ್ತಾಳೆ. ಅದೇ ಸಮಯಕ್ಕೆ ವಿಕ್ರಮ್ಗೆ ಒಂದು ಕಾಲ್ ಬರುತ್ತೆ. ಮತ್ತೇನಾಯ್ತು ಅಂತ ನೋಡಿದ್ರೆ ಶಾಕಿಂಗ್ಲಿ ಈ ಬಾರಿ ಶ್ವೇತಾಳ ಜೊತೆ ವಾಸ ಮಾಡ್ತಿದ್ದ ಆಕೆ ರೂಮ್ ಮೇಟ್ ಅನ್ನೇ ಯಾರೋ ಭೀಕರವಾಗಿ ಕೊಲೆ ಮಾಡಿರ್ತಾರೆ. ತಕ್ಷಣ ಸ್ಪಾಟ್ಗೆ ಹೋಗಿ ಚೆಕ್ ಮಾಡಿದ್ರೆ ಶಾಕಿಂಗ್ಲಿ ಆ ಹುಡುಗಿಯ ಮುಖವನ್ನ ತುಂಬಾನೇ ಭೀಕರವಾಗಿ ಕುಯ್ಯಲಾಗಿರುತ್ತೆ. ಒಂದು ವೇಳೆ ಶ್ವೇತಾನೆ ಈ ಕೊಲೆಯನ್ನ ಮಾಡಿರ್ಬೋದಾ ಅಂತ ಆಕೆ ಮೇಲೆ ಅನುಮಾನ ಪಟ್ಟು ಕಸ್ಟಡಿಗೆ ತೆಗೆದುಕೊಳ್ತಾನೆ. ನಂತರ ಮೆಮೊರಿ ಕಾರ್ಡ್ ಅಲ್ಲಿ ಸಿಕ್ಕಿದ್ದ ಆ ಮೊಬೈಲ್ ಅಂಗಡಿಯ ಹುಡುಗನನ್ನ ಪತ್ತೆ ಮಾಡಿ ಅವನ ಬಳಿ ಹೋಗಿ ವಿಚಾರಿಸ್ತಾರೆ. ಆ ಹುಡುಗ ಹೇಳೋದೇನಂದ್ರೆ, ಸರ್ ನನ್ನ ಅಂಗಡಿಗೆ ದಿನಕ್ಕೆ 10 ಜನ ಮೊಬೈಲ್ ಪರ್ಚೇಸ್ ಮಾಡೋದಕ್ಕೆ ಅಂತ ಬರ್ತಾರೆ. ಸೊ ಆ ರೀತಿ ಬಂದಿದ್ದ ಯಾರೋ ಕಸ್ಟಮರ್ ಕ್ಯಾಮ್ರಾ ಕ್ಲಾರಿಟಿ ಚೆಕ್ ಮಾಡೋದಕ್ಕೆ ಅಂತ ನನ್ನ ಫೋಟೋವನ್ನ ಕ್ಯಾಪ್ಚರ್ ಮಾಡಿರ್ಬೋದು ಅಂತ ಹೇಳ್ತಾನೆ. ನಂತರ ಕೊನೆಯದಾಗಿ ಶ್ವೇತನ ಫ್ರೆಂಡ್ ನ ಕೊಲೆಯಾಗಿತ್ತಲ್ವಾ, ಅಸಲಿಗೆ ನಡೆದದ್ದೇನೋ ಅಂತ ಆಕೆ ಬಳಿ ಬಂದು ವಿಚಾರಿಸ್ತಾನೆ. ಸ್ನೇಹಿತರೆ,
ಸ್ನೇಹಿತರೆ, ವಿಕ್ರಮ್ ಹೇಳ್ದ ಅಂತ ಶ್ವೇತಾ ಎಲ್ಲ ಮೂವಿ ಟೀಮ್ಗಳ ಬಳಿ ಹೋಗಿ ಮೇಕಪ್ ಮ್ಯಾನ್ ಬಗ್ಗೆ ವಿಚಾರಿಸ್ತಿರ್ತಾಳೆ. ನಂತರ ರಾತ್ರಿ ಮನೆಗೆ ಹೋಗಿ ನೋಡಿದ್ರೆ ಶಾಕಿಂಗ್ಲಿ ರೂಮ್ ನಲ್ಲಿ ಈಕೆ ರೂಮ್ ತುಂಬಾನೇ ಭೀಕರವಾಗಿ ಕೊಲೆಯಾಗಿರ್ತಾಳೆ. ಅದೇ ಸಮಯಕ್ಕೆ ಕೇಸ್ನ ಬಗ್ಗೆ ಈಕೆ ಬಳಿ ಮಾತನಾಡಬೇಕು ಅಂತ ಬಂದಿದ್ದ ರಂಜಿತ್ ಹಾಗೂ ರಮೇಶ್ ಡೆಡ್ ಬಾಡಿಯನ್ನ ನೋಡಿ ಈಕೆನೆ ಕೊಲೆ ಮಾಡಿರೋದು ಅಂತ ಈಕೆಯನ್ನ ಕಸ್ಟಡಿಗೆ ತೆಗೆದುಕೊಂಡಿರ್ತಾರೆ. ಶ್ವೇತಾಳ ಮಾತುಗಳನ್ನ ಕೇಳಿದ ವಿಕ್ರಮ್ಗೆ ಒಂದು ವಿಷಯ ಫ್ಲಾಶ್ ಆಗುತ್ತೆ. ಒಂದು ವೇಳೆ ಆ ಸೀರಿಯಲ್ ಕಿಲ್ಲರ್ ನಮ್ಮನ್ನೇ ಫಾಲೋ ಮಾಡ್ತಿದ್ದು ಶ್ವೇತಾ ನಮಗೆ ಸಹಾಯ ಮಾಡ್ತಿದ್ದಾಳೆ ಅಂತ ಗೊತ್ತಾಗಿ ಆಕೆಯನ್ನ ಕೊಲೆ ಮಾಡೋದಕ್ಕೆ ಹೋಗಿರ್ಬಹುದು. ಆದ್ರೆ ಕೊಲೆ ಮಾಡುವ ಪ್ರೋಸೆಸ್ ನಲ್ಲಿ ಕನ್ಫ್ಯೂಸ್ ಆಗಿ ಆಕೆಯ ಫ್ರೆಂಡ್ ಅನ್ನ ಕೊಲೆ ಮಾಡಿರ್ಬಹುದು. ಮೋಸ್ಟ್ಲಿ ಶ್ವೇತಾನೆ ಆ ಕಿಲ್ಲರ್ ನ ನೆಕ್ಸ್ಟ್ ಟಾರ್ಗೆಟ್ ಕೂಡ ಆಗಿರ್ಬಹುದು. ಇನ್ಮೇಲೆ ಶ್ವೇತಾಳನ್ನ 24x7 ಅಬ್ಸರ್ವ್ ಮಾಡೋಣ ಅಂತ ಹೇಳ್ತಾನೆ. ಇಲ್ಲಿಗೆ ಸೀನ್ ಕಟ್ ಆಗಿ ಮರುದಿನ ನೋಡಿದ್ರೆ ವಿಕ್ರಮ್ ಎಕ್ಸ್ಪೆಕ್ಟ್ ಮಾಡಿದ ಹಾಗೆ ಶ್ವೇತಾ ಮಿಸ್ಸಿಂಗ್ ಆಗಿರ್ತಾಳೆ. ಇಷ್ಟು ದಿನ ಇವರೆಲ್ಲ ಹುಡುಕ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ವಿಕ್ರಮ್ಗೆ ಕಾಲ್ ಮಾಡ್ತಾನೆ. ನಾನು ಹೇಳುವ ಜಾಗಕ್ಕೆ ಒಬ್ಬನೇ ಬರ್ಲಿಲ್ಲ ಅಂದ್ರೆ ಶ್ವೇತಾಳನ್ನ ಸಾಯಿಸಿ ಬಿಡ್ತೀನಿ ಅಂತ ಥ್ರೆಟನ್ ಮಾಡ್ತಾನೆ. ತಕ್ಷಣ ವಿಕ್ರಮ್ ತನ್ನ ಹೈಯರ್ ಆಫೀಸರ್ಸ್ ಗಳಿಗೆ ಇನ್ಫಾರ್ಮ್ ಮಾಡಿ ತನ್ನ ಜೇಬಿನಲ್ಲಿ ಒಂದು GPS ಲೊಕೇಟರ್ ಅನ್ನ ಇಟ್ಕೊಂಡು ಆ ಕಿಲ್ಲರ್ ಹೇಳಿದ ಜಾಗಕ್ಕೆ ಹೊರಡ್ತಾನೆ. ಆ ಕಿಲ್ಲರ್ ಹೇಳಿದ ಜಾಗ ಅಂದ್ರೆ ಅರ್ಧ ಡೆಮಾಲಿಶ್ ಆಗಿದ್ದ ಜಾಗಕ್ಕೆ ಬಂದು ನೋಡಿದ್ರೆ ಶ್ವೇತಾ ನಿಂತಿರ್ತಾಳೆ. ಆ ಕಿಲ್ಲರ್ ಎಲ್ಲಿ ಅಂತ ಹುಡುಕ್ತಾ ಮುಂದೆ ಬರ್ತಿರುವಾಗ ಶಾಕಿಂಗ್ಲಿ ಶ್ವೇತಾನೆ ಹಿಂದಿನಿಂದ ಇವನಿಗೆ ಚುಚ್ಚಿ ಬಿಡ್ತಾಳೆ. ಶಾಕ್ ಆದ ವಿಕ್ರಮ್ ಹಿಂದಕ್ಕೆ ತಿರುಗಿ ನೋಡೋಷ್ಟರಲ್ಲೇ ಶ್ವೇತಾ ವಿಚಿತ್ರವಾಗಿ ನಗುತ್ತಾ ಗಂಡಸಿನ ವಾಯ್ಸ್ ನಲ್ಲಿ ಮಾತನಾಡ್ತಿರ್ತಾಳೆ. ಇದರ ಅರ್ಥ ಅಲ್ಲಿರೋದು ಶ್ವೇತಾ ಅಲ್ಲ, ಬದಲಿಗೆ ಆಕೆ ರೀತಿ ಕಾಣುವ ಮಾಸ್ಕ್ ಅನ್ನ ಹಾಕಿಕೊಂಡಿರುವ ಆ ಕಿಲ್ಲರ್ ಅಂತ ವಿಕ್ರಮ್ಗೆ ಅರ್ಥ ಆಗುತ್ತೆ. ವಿಕ್ರಮ್ಗೆ ಸರಿಯಾಗಿ ಹೊಡೆದು ಇನ್ನೇನೋ ಸಾಯಿಸಿ ಬಿಡ್ತಾನೆ ಅನ್ನೋಷ್ಟರಲ್ಲೇ ಪೊಲೀಸರು ಅಲ್ಲಿಗೆ ಬರ್ತಾರೆ. ತಕ್ಷಣ ಕಿಲ್ಲರ್ ವಿಕ್ರಮ್ ನನ್ನ ಅಲ್ಲೇ ಬಿಟ್ಟು ಎಸ್ಕೇಪ್ ಆಗ್ತಾನೆ. ಸ್ವಲ್ಪ ಸಮಯದ ನಂತರ ವಿಕ್ರಮ್ಗೆ ಎಚ್ಚರವಾದಾಗ ನೋಡಿದ್ರೆ ಶ್ವೇತಾ ಆ ಕಿಲ್ಲರ್ ನ ಕೈಯಿಂದ ತಪ್ಪಿಸಿಕೊಂಡು ಎಸ್ಕೇಪ್ ಆಗಿ ಇಲ್ಲಿಗೆ ಬಂದಿರ್ತಾಳೆ. ಮರುದಿನ ಬೆಳಿಗ್ಗೆ ಶ್ವೇತಾ ಮೇಕಪ್ ಆರ್ಟಿಸ್ಟ್ ಗಳ ಬಗ್ಗೆ ಹುಡುಕಿಕೊಂಡು ಹೋಗಿದ್ಲಲ್ವಾ. ಸದ್ಯ ಫಾರಿನ್ ನಲ್ಲಿರುವ ಒಬ್ಬ ರಿಯಲಿಸ್ಟಿಕ್ ಮೇಕಪ್ ಆರ್ಟಿಸ್ಟ್ ನ ಬಗ್ಗೆ ಗೊತ್ತಾಗಿ ಅವನಿಗೆ ಕಾಲ್ ಮಾಡ್ತಾರೆ. ಅವರನ್ನ ವಿಚಾರಿಸಿದಾಗ ಅವರು ಹೇಳೋದೇನಂದ್ರೆ, ಸರ್ ನಾನು ಸದ್ಯ ಇಂಡಿಯಾ ಬಿಟ್ಟು ಫಾರಿನ್ ಗೆ ಬಂದು ಸೆಟಲ್ ಆಗಿದ್ದೀನಿ. ಆದ್ರೆ ಸೇಮ್ ನನ್ನ ರೀತಿನೇ ರಿಯಲಿಸ್ಟಿಕ್ ಆಗಿ ಮೇಕಪ್ ಅನ್ನ ನನ್ನ ಸ್ಟೂಡೆಂಟ್ ಒಬ್ಬ ಮಾಡ್ತಿದ್ದ. ಆದ್ರೆ ಅವನ ಫೋಟೋ ನನ್ನ ಬಳಿ ಇಲ್ಲ ಅಂತ ಅವನ ಮುಖದ ಚಹರೆಯನ್ನ ಹೇಳ್ತಾನೆ. ವಿಕ್ರಮ್ ತಕ್ಷಣವೇ ತನ್ನ ಮೇಲೆ ಆ ಕಿಲ್ಲರ್ ಅಟ್ಯಾಕ್ ಮಾಡಿದ್ದ ಆ ಜಾಗದ ಸುತ್ತಮುತ್ತಲಿನ CCTV ಕ್ಯಾಮೆರಾಗಳನ್ನ ಚೆಕ್ ಮಾಡಿಸ್ತಾನೆ. ಎರಡನ್ನು ಮ್ಯಾಚ್ ಮಾಡಿ ಒಬ್ಬ ಡ್ರಾಯಿಂಗ್ ಆರ್ಟಿಸ್ಟ್ ಕಡೆಯಿಂದ ಒಂದು ಡ್ರಾಯಿಂಗ್ ಅನ್ನ ರೆಡಿ ಮಾಡಿಸ್ತಾನೆ. ತಕ್ಷಣ ಆ ಡ್ರಾಯಿಂಗ್ ಅನ್ನ ತೆಗೆದುಕೊಂಡು ಮೊದಲಿಗೆ ಆ ಮೂವಿ ಸ್ಟೋರಿಯನ್ನ ಎಲ್ಲರ ಬಳಿ ಹೇಳಿದ್ದೆ ಅಂತ ಆ ಗುರು ಹೇಳಿದ್ದ ಅಲ್ವಾ, ಅವನ ಬಳಿಗೆ ಬರ್ತಾನೆ. ಆ ಡ್ರಾಯಿಂಗ್ ಅನ್ನ ತೋರಿಸಿ ಕಿಲ್ಲರ್ ನ ಬಗ್ಗೆ ವಿಚಾರಿಸ್ತಿದ್ದಾಗ ಈಗಲೇ ಒಂದು ಟ್ವಿಸ್ಟ್ ರಿವೀಲ್ ಆಗುತ್ತೆ. ಚಿತ್ರದ ಶುರುವಿನಿಂದ ಎಲ್ಲರೂ ಹುಡುಕ್ತಿರುವ ಆ ಸೀರಿಯಲ್ ಸೈಕೋ ಕಿಲ್ಲರ್ ಅಲ್ಲೇ ಪಕ್ಕದಲ್ಲಿ ಒಂದು ಚಿಕ್ಕ ಟೀ ಅಂಗಡಿಯನ್ನ ರನ್ ಮಾಡ್ತಿರೋದನ್ನ ನೋಡ್ತೀವಿ. ಈಗ ಮೇಕಪ್ ಆರ್ಟಿಸ್ಟ್ ಹಾಗೂ ಆ ಗುರು ಹೇಳಿದ್ದ ಡೀಟೇಲ್ಸ್ ಗಳನ್ನ ಕಲೆಕ್ಟ್ ಮಾಡ್ಕೊಂಡು ವಿಕ್ರಮ್ ಒಂದು ಡ್ರಾಯಿಂಗ್ ಅನ್ನ ರೆಡಿ ಮಾಡಿಸಿದ್ದ ಅಲ್ವಾ. ಆ ಡ್ರಾಯಿಂಗ್ ಈ ಸೀರಿಯಲ್ ಕಿಲ್ಲರ್ ಬೆಂಜಮಿನ್ ನ ಮುಖಕ್ಕೆ ಹೋಲಿಕೆ ಆಗ್ತಿರುತ್ತೆ. ತಕ್ಷಣ ವಿಕ್ರಮ್ ಬೆಂಜಮಿನ್ ಅನ್ನ ಅರೆಸ್ಟ್ ಮಾಡ್ತಾನೆ. ಇಲ್ಲಿಗೆ ಸೀನ್ ಕಟ್ಟಾಗಿ ಚಿತ್ರದಲ್ಲಿ ಈಗ ಅಷ್ಟಕ್ಕೂ ಬೆಂಜಮಿನ್ ನ ಲೈಫ್ ನಲ್ಲಿ ನಡೆದದ್ದೇನೋ ಅಂತ ತೋರಿಸಲಾಗುತ್ತೆ. ಸ್ನೇಹಿತರೆ, ಬೆಂಜಮಿನ್ ಚಿಕ್ಕ ವಯಸ್ಸಲ್ಲಿ ತನ್ನ ತಂದೆ ತಾಯಿ ಜೊತೆ ತುಂಬಾನೇ ಖುಷಿಯಾಗಿ ಜೀವನ ಮಾಡ್ತಿರ್ತಾನೆ. ಆದ್ರೆ ಈತ ಬೆಳಿತಾ ಬೆಳಿತಾ ಇವನಿಗೆ ಒಂದು ರೀತಿಯ ಕಲರ್ ಬ್ಲೈಂಡ್ನೆಸ್ ಶುರುವಾಗಿರುತ್ತೆ. ಅಂದ್ರೆ ಬೆಂಜಮಿನ್ ಬೆಳಿತಾ ಎಲ್ಲವೂ ಇವನಿಗೆ ಬ್ಲಾಕ್ ಅಂಡ್ ವೈಟ್ ನಲ್ಲೇ ಕಾಣಿಸ್ತಿರುತ್ತೆ. ಬೆಂಜಮಿನ್ ನ ತಂದೆ ತಾಯಿ ಇವನನ್ನ ಐ ಡಾಕ್ಟರ್ ಬಳಿ ಕರೆದುಕೊಂಡು ಹೋಗಿ ಚೆಕ್ಅಪ್ ಮಾಡಿಸಿದಾಗ ಇವನ ಕಣ್ಣಿನ ರೆಟಿನಾದಲ್ಲಿ ಪ್ರಾಬ್ಲಮ್ ಇದೆ ಅಂತ ಗೊತ್ತಾಗಿರುತ್ತೆ. ಅಂದ್ರೆ ಬೆಂಜಮಿನ್ ಗಿದ್ದ ಒಂದು ವಿಚಿತ್ರವಾದ ಕಾಯಿಲೆಯಿಂದಾಗಿ ಕೊನೆಯವರೆಗೂ ಬೆಂಜಮಿನ್ಗೆ ಎಲ್ಲವೂ ಕೂಡ ವೈಟ್ ಅಂಡ್ ಬ್ಲಾಕ್ ನಲ್ಲೇ ಕಾಣಿಸುತ್ತೆ ಅಂತ ಡಾಕ್ಟರ್ ಹೇಳ್ತಾರೆ. ಬೆಂಜಮಿನ್ಗೆ ಸರಿಯಾಗಿ ಕಲರ್ ಗಳನ್ನ ಐಡೆಂಟಿಫೈ ಮಾಡೋದಕ್ಕೆ ಬರೋದಿಲ್ಲ ಅಂತ ಸ್ಕೂಲ್ ನಲ್ಲಿ ಇವನ ಫ್ರೆಂಡ್ಸ್ ಗಳು ತುಂಬಾನೇ ರ್ಯಾಗ್ ಮಾಡ್ತಿರ್ತಾರೆ. ಇನ್ನು ಬೆಂಜಮಿನ್ ನ ತಂದೆ ಒಂದು ಕಟಿಂಗ್ ಶಾಪ್ ಅನ್ನ ರನ್ ಮಾಡ್ತಿದ್ದು ಆ ದಿನ ಸಾಯಂಕಾಲ ತನ್ನ ಮಗನನ್ನ ತಾನೇ ಕರೆದುಕೊಂಡು ಮನೆಗೆ ಹೋಗ್ತಾನೆ. ಅದೇ ಸಮಯಕ್ಕೆ ಬೆಂಜಮಿನ್ ನ ತಾಯಿ ತನ್ನ ಫ್ರೆಂಡ್ ಜೊತೆ ತುಂಬಾನೇ ಕ್ಲೋಸ್ ಆಗಿ ಮಾತನಾಡ್ತಾ ಬೆಡ್ರೂಮ್ ನಿಂದ ಹೊರಗಡೆ ಬರ್ತಾಳೆ. ಅವರಿಬ್ಬರು ಒಟ್ಟಿಗೆ ಇರೋದನ್ನ ನೋಡಿದ ಬೆಂಜಮಿನ್ ನ ತಂದೆ ಅವರಿಬ್ಬರು ಇಲ್ಲೀಗಲ್ ಅಫೇರ್ ನಲ್ಲಿ ಇರಬಹುದು ಅಂತ ಅಂದುಕೊಳ್ತಾನೆ. ದಿನಗಳು ಕಳೆದ ಹಾಗೆ ಇದೇ ವಿಷಯಕ್ಕೆ ಬೆಂಜಮಿನ್ ನ ತಂದೆ ತಾಯಿ ಕಿತ್ತಾಡಿಕೊಳ್ಳೋದಕ್ಕೆ ಶುರು ಮಾಡ್ತಾರೆ. ಕೊನೆಗೊಂದು ದಿನ ಇಬ್ಬರ ಮಧ್ಯ ಜಗಳ ಜೋರಾಗಿ ಬೆಂಜಮಿನ್ ನ ತಾಯಿ ಹೀಗೆ ಹೇಳ್ತಾಳೆ, ನನ್ನ ಮನೆಯಲ್ಲಿ ಬೇಡ ಅಂದ್ರೂ ಕೂಡ ಹೋಗಿ ನಿನ್ನನ್ನ ಮದುವೆ ಆದೆ. ನನ್ನ ಸೌಂದರ್ಯಕ್ಕೆ ನಿನಗಿಂತ ಚೆನ್ನಾಗಿರುವ ಹುಡುಗನೇ ಸಿಕ್ತಿದ್ದ ಅಂತ ಬೆಂಜಮಿನ್ ಅನ್ನ ಕರೆದುಕೊಂಡು ಬಟ್ಟೆಗಳನ್ನ ಪ್ಯಾಕ್ ಮಾಡ್ಕೊಂಡು ತವರು ಮನೆಗೆ ಹೊರಟು ಹೋಗ್ತಾಳೆ. ಆದ್ರೆ ತಂದೆಯನ್ನ ತುಂಬಾನೇ ಪ್ರೀತಿ ಮಾಡ್ತಿದ್ದ ಬೆಂಜಮಿನ್ ನನ್ನ ತಂದೆ ಜೊತೆನೆ ಇರ್ತೀನಿ ಅಂತ ವಾಪಸ್ ಬರ್ತಾನೆ. ಮರುದಿನ ಬೆಳಿಗ್ಗೆ ಬೆಂಜಮಿನ್ ಎದ್ದು ನೋಡಿದ್ರೆ ಶಾಕಿಂಗ್ಲಿ ಇವನ ತಂದೆ ಅವಮಾನವನ್ನ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗದೆ ಆತ್ಮಹತ್ಯೆ ಮಾಡಿಕೊಂಡು ಸತ್ತು ಹೋಗಿರ್ತಾನೆ. ಹೀಗೆ ತನ್ನ ತಂದೆಯನ್ನ ಕಳೆದುಕೊಂಡ ಬೆಂಜಮಿನ್ ಒಂದು ರೀತಿ ಡಿಪ್ರೆಷನ್ಗೆ ಹೊರಟು ಹೋಗ್ತಾನೆ. ತನ್ನ ಗಂಡ ಸತ್ತ ನಂತರ ಬೆಂಜಮಿನ್ ನ ತಾಯಿ ಅವನನ್ನ ತನ್ನ ಮನೆಗೇನೆ ಕರೆದುಕೊಂಡು ಹೋಗ್ತಾಳೆ. ಆದ್ರೆ ಬೆಂಜಮಿನ್ ನ ತಾಯಿಗೆ ತನ್ನ ಗಂಡ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ ಅಂತ ಒಂಚೂರು ಕೂಡ
ಬೇಜಾರಿರೋದಿಲ್ಲ. ಈಗ ಬೆಂಜಮಿನ್ಗೆ ನನ್ನ ತಂದೆಯ ಸಾವಿಗೆ ನನ್ನ ತಾಯಿನೇ ಕಾರಣ ಅಂತ ತಲೆಯಲ್ಲಿ ಓಡೋದಕ್ಕೆ ಶುರುವಾಗುತ್ತೆ. ಆಕೆ ಮನೆ ಬಿಟ್ಟು ಬರುವಾಗ ನನ್ನ ಸೌಂದರ್ಯಕ್ಕೆ ನಿನಗಿಂತ ಚೆನ್ನಾಗಿರುವ ಹುಡುಗರೇ ಸಿಕ್ತಿದ್ರು ಅಂತ ಹೇಳಿದ್ಲು ಅಲ್ವಾ. ಆ ಮಾತುಗಳಿಂದನೇ ನನ್ನ ತಂದೆಗೆ ಬೇಜಾರಾಗಿ ಆತ್ಮಹತ್ಯೆ ಮಾಡಿಕೊಂಡು ಸತ್ತೋದ್ರು ಅಂತ ಅದೇ ಕೋಪದಲ್ಲಿ ಪಕ್ಕದಲ್ಲೇ ಇದ್ದ ಒಂದು ಕತ್ತರಿಯನ್ನ ತೆಗೆದುಕೊಂಡು ತನ್ನ ತಾಯಿಯ ಕತ್ತನ್ನ ಕುಯ್ದು ಸಾಯಿಸಿಬಿಡ್ತಾನೆ. ನಂತರ ಯಾರ ಕೈಗೋ ಸಿಗ್ಬಾರ್ದು ಅಂತ ತಕ್ಷಣ ಮನೆ ಬಿಟ್ಟು ಓಡಿ ಬಂದು ಒಂದು ಅನಾಥಾಶ್ರಮಕ್ಕೆ ಸೇರಿಕೊಳ್ತಾನೆ. ಸ್ನೇಹಿತರೆ, ಈಗ ಬೆಂಜಮಿನ್ನ ಬಿಹೇವಿಯರ್ನಿಂದ ನಮಗೆ ಒಂದು ವಿಷಯ ಗೊತ್ತಾಗುತ್ತೆ. ತನ್ನ ತಂದೆ ಸತ್ತಾಗಿನಿಂದ ತನ್ನ ತಾಯಿ ಆಡಿದ ಆ ಮಾತುಗಳೇ ಬೆಂಜಮಿನ್ನ ಮೈಂಡ್ ನಲ್ಲಿ ಓಡ್ತಿರುತ್ತೆ. ಆದ್ರೆ ಯಾರನ್ನಾದ್ರೂ ಸುಂದರವಾಗಿದ್ದೀರಾ ಅಂತ ಹೊಗಳಿದ್ರೆ ಬೆಂಜಮಿನ್ ತುಂಬಾನೇ ಸಿಟ್ಟಾಗ್ತಿರ್ತಾನೆ. ಹೀಗೆ ಬೆಳೆದು ದೊಡ್ಡವನಾದ ನಂತರ ತಾನು ಕೂಡ ಒಬ್ಬ ಮೇಕಪ್ ಆರ್ಟಿಸ್ಟ್ ಆಗಿ ಮೂವಿ ಟೀಮ್ ಗಳಲ್ಲಿ ಕೆಲಸ ಮಾಡ್ಬೇಕು ಅಂತ ಆಸೆಯಾಗಿ ಆ ವ್ಯಕ್ತಿ ಬಳಿ ಹೋಗಿ ಸೇರಿಕೊಳ್ತಾನೆ. ಹೀಗೆ ಕೆಲಸ ಮಾಡ್ತಾ ಒಂದು ರಾತ್ರಿ ಟೀ ಕುಡಿಯೋದಕ್ಕೆ ಅಂತ ಹೊರಗಡೆ ಬಂದಾಗ ಟೀ ಅಂಗಡಿಯಲ್ಲಿದ್ದ ಇಬ್ಬರು ವ್ಯಕ್ತಿಗಳು ಒಬ್ಬಳು ಪ್ರಾಸ್ಟಿಟ್ಯೂಟ್ ಬಗ್ಗೆ ಮಾತನಾಡ್ತಿರ್ತಾರೆ. ಒಬ್ಬ ಮತ್ತೊಬ್ಬನಿಗೆ ಆ ಪ್ರಾಸ್ಟಿಟ್ಯೂಟ್ ನ ಹೆಸರನ್ನ ಹೇಳಿ ಆಕೆ ತುಂಬಾನೇ ಸುಂದರವಾಗಿದ್ದಾಳೆ ಅಂತ ಹೊಗಳುತ್ತಾನೆ. ಆಕೆ ಸುಂದರವಾಗಿದ್ದಾಳೆ ಅಂತ ಹೇಳೋದನ್ನ ಕೇಳ್ತಿದ್ದ ಹಾಗೇನೆ ಬೆಂಜಮಿನ್ಗೆ ಟ್ರಿಗರ್ ಆಗುತ್ತೆ. ತಕ್ಷಣ ಕಸ್ಟಮರ್ ರೀತಿ ಆಕೆ ಬಳಿ ಹೋದ ಬೆಂಜಮಿನ್ ತುಂಬಾನೇ ಟಾರ್ಚರ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಆಕೆ ಕೂಡ ಸಿಟ್ಟಾಗಿ ಇವನನ್ನ ದೂರಕ್ಕೆ ತಳ್ತಾಳೆ. ಆಗ ಬೆಂಜಮಿನ್ ಹುಚ್ಚನ ರೀತಿ ವಿಚಿತ್ರವಾಗಿ ನಗುತ್ತಾ ಅಲ್ಲೇ ಇದ್ದ ಕತ್ತರಿಯಿಂದ ಆಕೆ ಕತ್ತನ್ನ ಕುಯ್ದು ಸಾಯಿಸಿ ಬಿಡ್ತಾನೆ. ಸ್ನೇಹಿತರೆ, ಇದೇ ಸೀನನ್ನ ಚಿತ್ರದ ಶುರುವಿನಲ್ಲಿ ನಾವು ನೋಡಿದ್ದು. ಅದಕ್ಕೂ ಮುಂಚೆ ನೋಡೋದಕ್ಕೆ ತುಂಬಾನೇ ಚೆನ್ನಾಗಿದ್ದಾಳೆ ಅಂತ ಮಾತನಾಡ್ತಿದ್ದ ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಆಗಿದ್ದ ಮೀನಾಳನ್ನು ಕೂಡ ಸೇಮ್ ಇದೇ ಪ್ಯಾಟರ್ನ್ ನಲ್ಲೇ ಕೊಲೆ ಮಾಡಿರ್ತಾನೆ. ಅದು ಕೂಡ ಚಿಕ್ಕ ವಯಸ್ಸಲ್ಲಿ ತನ್ನ ತಾಯಿಯನ್ನ ಕೊಲೆ ಮಾಡಿದ್ದ ಅಲ್ವಾ. ಸೇಮ್ ಆಕೆ ರೀತಿನೇ ಕಾಣುವ ಫೇಸ್ ಮಾಸ್ಕ್ ಅನ್ನ ರೆಡಿ ಮಾಡ್ಕೊಂಡು ಅದನ್ನ ಹಾಕಿಕೊಂಡು ಹೋಗಿರ್ತಾನೆ. ನಂತರ ಒಂದು ಟೀ ಸ್ಟಾಲ್ ಅನ್ನ ರನ್ ಮಾಡ್ತಿದ್ದಾಗ ಅಲ್ಲಿಗೆ ಕಥೆಯನ್ನ ಡಿಸ್ಕಸ್ ಮಾಡೋದಕ್ಕೆ ಅಂತ ಒಂದು ದಿನ ಗುರು ಹಾಗೂ ವಿಜಯ್ ಬಂದಿರ್ತಾರೆ. ಈತ ಟೀ ಕೊಡೋದಕ್ಕೆ ಅಂತ ಅವರ ಬಳಿಗೆ ಹೋಗಿದ್ದಾಗ ಅವರಿಬ್ಬರು ಕಥೆಯ ಬಗ್ಗೆ ಡಿಸ್ಕಸ್ ಮಾಡ್ತಿರ್ತಾರೆ. ಹಾಗೂ ಪ್ರಿಯ ಹಾಗೂ ಸ್ನೇಹ ನೋಡೋದಕ್ಕೂ ತುಂಬಾನೇ ಚೆನ್ನಾಗಿದ್ದಾರೆ. ಅವರಿಬ್ಬರ ಕೈಲಿ ಮೂವಿ ಮಾಡ್ಸೋಣ ಅಂತ ಇಬ್ಬರು ಮಾತನಾಡ್ತಿರ್ತಾರೆ. ಈಗ ಮತ್ತೆ ಟ್ರಿಗರ್ ಆದ ಬೆಂಜಮಿನ್ ಸೇಮ್ ಅವರ ರೀತಿನೇ ಕಾಣುವ ಫೇಸ್ ಮಾಸ್ಕ್ ಅನ್ನ ರೆಡಿ ಮಾಡ್ಕೊಂಡು ಇಬ್ಬರನ್ನು ಪ್ಲಾನ್ ಮಾಡಿ ಕೊಲೆ ಮಾಡಿರ್ತಾನೆ. ಸ್ನೇಹಳನ್ನ ಕೊಲೆ ಮಾಡಿದ ನಂತರ ಆಕೆಗೆ ಸೇಮ್ ಆಕೆ ರೀತಿನೇ ಕಾಣುವ ಒಬ್ಬಳು ಅಕ್ಕ ಇದ್ಲು ಅಂತ ಗೊತ್ತಾಗಿರುತ್ತೆ. ತಕ್ಷಣ ಪ್ಲಾನ್ ಮಾಡಿ ಆಕೆಯನ್ನ ಕೂಡ ಈ ಬೆಂಜಮಿನ್ನೇ ಕೊಲೆ ಮಾಡಿರ್ತಾನೆ. ನಂತರವೇ ವಿಜಯ್ ಹಾಗೂ ಅವನ ಹಿಂದೆ ವಿಕ್ರಮ್ ಕೂಡ ಅಲ್ಲಿಗೆ ಬಂದಿರ್ತಾರೆ. ಇನ್ನು ಗಾಯತ್ರಿಯನ್ನ ಕೂಡ ಈತ ಸುಂದರವಾಗಿದ್ಲು ಅನ್ನೋ ಕಾರಣಕ್ಕೇನೆ ಕೊಲೆ ಮಾಡಿರ್ತಾನೆ. ನಂತರ ಶ್ವೇತಾಳ ರೂಮ್ಮೇಟ್ ಅನ್ನ ಯಾಕೆ ಕೊಲೆ ಮಾಡಿದ್ದ ಅಂತ ತೋರಿಸಲಾಗುತ್ತೆ. ವಿಕ್ರಮ್ ತನ್ನನ್ನ ಕಂಡುಹಿಡಿಯೋದಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಗೊತ್ತಾಗಿ ಅವನನ್ನ ಫಾಲೋ ಮಾಡ್ತಿರ್ತಾನೆ. ಆಗಲೇ ಶ್ವೇತಾ ಹಾಗೂ ವಿಕ್ರಮ್ ಒಬ್ಬರನ್ನೊಬ್ಬರು ಪ್ರೀತಿ ಮಾಡ್ತಿದ್ದಾರೆ ಅಂತ ಇವನಿಗೆ ಗೊತ್ತಾಗಿರುತ್ತೆ. ಆಗ ಅಲ್ಲೇ ಇದ್ದ ಇಬ್ಬರು ಕಾನ್ಸ್ಟೇಬಲ್ ಗಳು ಇವರ ಜೋಡಿ ತುಂಬಾನೇ ಚೆನ್ನಾಗಿದೆ, ಶ್ವೇತಾ ಮೇಡಮ್ ನೋಡೋದಕ್ಕೆ ತುಂಬಾನೇ ಸುಂದರವಾಗಿದ್ದಾರೆ ಅಂತ ಮಾತನಾಡ್ತಿರೋದನ್ನ ಕೇಳಿಸಿಕೊಂಡ ಬೆಂಜಮಿನ್ಗೆ ಟ್ರಿಗರ್ ಆಗಿರುತ್ತೆ. ಸೊ ಶ್ವೇತಾಳನ್ನ ಕೊಲೆ ಮಾಡ್ಬೇಕು ಅಂತ ಆ ದಿನ ರಾತ್ರಿ ಸೇಮ್ ಆಕೆ ರೀತಿನೇ ಕಾಣುವ ಫೇಸ್ ಮಾಸ್ಕ್ ಅನ್ನ ಹಾಕಿಕೊಂಡು ಹೋಗಿರ್ತಾನೆ. ಆದ್ರೆ ಬಾಗಿಲು ಓಪನ್ ಆಗ್ತಿದ್ದ ಹಾಗೆ ಶ್ವೇತಾ ಅಂದುಕೊಂಡು ಆಕೆ ಫ್ರೆಂಡ್ ಅನ್ನ ಕೊಲೆ ಮಾಡಿರ್ತಾನೆ. ಈಗ ಪ್ರೆಸೆಂಟ್ ನಲ್ಲಿ ಇವನ ವಿರುದ್ಧ ಎಲ್ಲಾ ಸಾಕ್ಷಿಗಳನ್ನ ಪ್ರೊಡ್ಯೂಸ್ ಮಾಡಿ ಇವನಿಗೆ ಮರಣದಂಡನೆ ಕೊಡಿಸ್ಬೇಕು ಅಂತ ವಿಕ್ರಮ್ ಮಾತನಾಡಿಕೊಳ್ತಿರ್ತಾನೆ. ಅಷ್ಟರಲ್ಲೇ ಶಾಕಿಂಗ್ಲಿ ಇಬ್ಬರು ಕಾನ್ಸ್ಟೇಬಲ್ ಗಳು ಜೋರಾಗಿ ಕೂಗ್ತಾರೆ. ತಕ್ಷಣ ಸೆಲ್ ಬಳಿ ಹೋಗಿ ನೋಡಿದ್ರೆ ಒಳಗಡೆ ಇದ್ದ ಬೆಂಜಮಿನ್ ತನ್ನ ಬಳಿ ಇದ್ದ ಕತ್ತರಿಯಿಂದ ತನ್ನ ಕತ್ತನ್ನ ಕುಯ್ದುಕೊಂಡು ಆತ್ಮಹತ್ಯೆ ಮಾಡಿಕೊಂಡು ಸತ್ತೋಗಿರ್ತಾನೆ. ಇದ್ದಕ್ಕಿದ್ದ ಹಾಗೆ ಇವನಿಗೆ ಏನಾಯ್ತು ಅಂತ ವಿಕ್ರಮ್ ಹಾಗೂ ಬೇರೆ ಪೊಲೀಸರಿಗೆ ತುಂಬಾನೇ ಶಾಕ್ ಆಗುತ್ತೆ. ಇಲ್ಲಿಗೆ ಸೀನ್ ಕಟ್ ಆಗಿ ಕೆಲವು ದಿನಗಳ ನಂತರ ಆ ಬೆಂಜಮಿನ್ನ ಸಮಾಧಿಯ ಬಳಿಗೆ ರಾತ್ರಿ ಹೊತ್ತು ಒಬ್ಬ ವ್ಯಕ್ತಿ ಬರ್ತಾನೆ. ಅವನ ಹಿಂದೆ ಮತ್ತೊಬ್ಬ ವ್ಯಕ್ತಿ ಕೂಡ ಬಂದು ಇಬ್ಬರು ಸೇರಿ ಬೆಂಜಮಿನ್ನ ಸಮಾಧಿಯ ಬಳಿ ಪ್ರೇಯರ್ ಮಾಡ್ತಾರೆ. ಆ ವ್ಯಕ್ತಿ ಅಳುತ್ತಾ ಬೆಂಜಮಿನ್ ಮಾಡ್ತಿದ್ದ ಕೆಲಸವನ್ನ ಇನ್ಮುಂದೆ ನಾವಿಬ್ಬರು ಮಾಡೋಣ ಅಂತ ಹೇಳ್ತಾನೆ. ಹಾಗೂ ಇಲ್ಲಿಗೆ ಈ ಸೀರೀಸ್ ಎಂಡ್ ಆಗುತ್ತೆ. ಸ್ನೇಹಿತರೆ, ಇದರ ಕ್ಲೈಮ್ಯಾಕ್ಸ್ ನೋಡಿದ್ರೆ ಆದಷ್ಟು ಬೇಗ ಇದರ ಸೀಸನ್ 2 ಕೂಡ ರಿಲೀಸ್ ಆಗುತ್ತೆ ಅಂತ ಅನ್ಸುತ್ತೆ. ಈ ವಿಡಿಯೋ ಇಷ್ಟವಾಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರೆಯಬೇಡಿ. ಇದೇ ರೀತಿಯ ಮತ್ತಷ್ಟು ವಿಡಿಯೋಸ್ಗಾಗಿ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ.